how it works. So, and when the right RFID card, here we are using Arduino Uno bread mold. Hello everyone, I'm Manam Jamada studying in grade 10th in Sikab English Medium High School, Naraspur. So today we are present over here to present our ideas, our projects, what all models we have made in these many days in the Atal Tinkering Lab. First of all, Atal Tinkering Lab has helped us a lot. It helps us in development. It helps us in creating more innovations as we have even got many opportunities to participate in Atal marathons and all. Like once we visited Bagalkot where we secured first rank from our school in Bagalkot. Atal Labs helps in the development of a tender brain. As we know that we are the future of India and we need to show some creativity. In Atal Lab, we show our creativity, we present our ideas, and today there was an inspection where we showed our projects and what all idea we have made. Hello everyone, I am Sara Fatima Inamdar of class 10 from Sikab English Medium High School, Naraspur. In Atal Tinkering Lab, we get many chances to be creative, work on our ideas based on social issues such as agriculture, hygiene, etc., which our community faces every day. Here, by using IoT technology, we can try to implement new ideas to avoid all that problems our community is facing. So as we made a project on the basis of hygiene, by which there is no use of manual touch or interaction with the taps or anything, just by sensing the movement near the object, the water will be supplied automatically. It can be used in schools, hospitals, and it also helps to avoid contagious diseases such as COVID-19, flu, etc. And here we can see the problems in a very advanced and broad-minded vision. We also get mentors to support and help us in implementing our new ideas and creating projects. A breadboard and Arduino ring sensor. It is a motor which actually they can be easily replicated. ನಮ್ಮ ಹೆಸರು ಸಂತೋಷ್ ಅಂತೇಳಿ. ನಾವು ಬೆಂಗಳೂರು ಫೋರ್ತ್ ವೀಲ್ ಏಜೆನ್ಸಿ ಕಡೆಯಿಂದ ಬಂದಿದ್ವಿ. ಸಿ ಕ್ಯಾಬ್ ಬಾಯ್ಸ್ ಸ್ಕೂಲು. ಸೊ ಇಲ್ಲಿಗೆ ನಾವು ವಿಸಿಟಿಗೆ ಬಂದಿದ್ದೀವಿ. ನಾವು ಬಂದಿರೋ ಉದ್ದೇಶ ಏನಂತಂದರೆ ATL ಲ್ಯಾಬ್ ಅಬ್ಸರ್ವೇಷನ್ನು. ಸೊ ಇಲ್ಲಿ ಎನ್ಪವರ್ ಮತ್ತು ಹೇರವಾನ್ ಸಂಸ್ಥೆ ಕಡೆಯಿಂದ ಟೈಅಪ್ ಆಗಿದೆ. ಫೋರ್ತ್ ವೀಲ್ ಸಂಸ್ಥೆ ಹೇರವಾನ್ ಮತ್ತು ಎನ್ಪವರ್ ಸಂಸ್ಥೆಗೆ ಟೈಅಪ್ ಆಗಿದೆ. ಇಲ್ಲಿ ಅವರು ಬ್ಯಾಕೆಂಡಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಏಜೆನ್ಸಿ ಕಡೆಯಿಂದ. ATL ಲ್ಯಾಬ್ ಯಾವ ಥರ ನಡೀತಾ ಇದೆ, ಸೊ ಇಲ್ಲಿ ಏನೆಲ್ಲ ಎಕ್ವಿಪ್ಮೆಂಟ್ಸ್ಗಳಿದೆ. ಸೊ ನಾವಿಲ್ಲಿ ಒಂದು ಅಬ್ಸರ್ವೇಷನ್ಗೆ ಅಂತ ಬಂದಿದ್ವಿ. ಸೊ ನಮ್ಮದು ಒಂದು ಟೀಮ್ ಇದೆ. ಹಲೀಮಾ ಮೇಡಮ್ ಮತ್ತು ರೂಪಾ ಅವರು ಮತ್ತು ನಾನು. ಸೊ 3 ಜನ ನಾವೊಂದು ತಂಡ ಬೆಂಗಳೂರಿಂದ ಬಂದಿದೆ. ಇಲ್ಲಿ ನಾವು ಬಂದು ಮಕ್ಕಳಿಗೆ ಸೊ ಲಾಸ್ಟ್ ಇಯರು ಇದು ಬೇಸ್ಲೈನ್ ಸರ್ವೆ ಅಂತ ನಾವು ಬೇಸ್ಲೈನ್ ಎವ್ಯಾಲ್ಯೂಯೇಷನ್ ಸ್ಟಡಿ ಅಂತ ಮಾಡಿದ್ವಿ. ಇಲ್ಲಿ ಲಾಸ್ಟ್ ಇಯರು ನಾವು ಒಂದು ವಿಸಿಟ್ ಮಾಡಿದ್ವಿ. ಸೊ ಈಗ ನಾವು ಮಿಡ್ಲೈನ್ ಅಂತೇಳಿ ಎವ್ಯಾಲ್ಯೂಯೇಷನ್ ಸ್ಟಡಿ ಮಾಡ್ತಾಯಿದ್ವಿ. ಇಲ್ಲಿ ನಾವು 8th ಮತ್ತು 9th ಮಕ್ಕಳನ್ನು ನಾವು ಇಲ್ಲಿ ಇಂಟ್ರ್ಯಾಕ್ಟ್ ಮಾಡಿದ್ವಿ. ಪ್ರತಿ ಮಕ್ಕಳ ಹತ್ರ ನಾವು ಒಂದು 5 to 10 minutes ಇಂಟ್ರ್ಯಾಕ್ಟ್ ಮಾಡಿದ್ದೀವಿ. ಸೊ ಅವರು ಯಾವೆಲ್ಲ ಆ್ಯಕ್ಟಿವಿಟಿ ಮಾಡ್ತಾಯಿದ್ದಾರೆ ಅದ್ರ ಬಗ್ಗೆ ನಾವು ಇಂಟ್ರ್ಯಾಕ್ಟ್ ಮಾಡಿದ್ವಿ. ಜೊತೆಗೆ ಬಾಯ್ಸ್ ಮತ್ತು ಗರ್ಲ್ಸ್ ಒಂದು 2 FGD ಮಾಡಿದ್ವಿ, ಅಂದರೆ ಫೋಕಸ್ ಗ್ರೂಪ್ ಡಿಸ್ಕಷನ್. ಆ ಮಕ್ಕಳು ಯಾವ ಥರ ಆ್ಯಕ್ಟಿವಿಟಿ ಭಾಗವಹಿಸಿದ್ದಾರೆ ನಾವೊಂದು ವಿಡಿಯೋ ತೋರಿಸಿ ಆ ವಿಡಿಯೋದನ್ನು ನೋಡಿ ಅವ್ರ ಪ್ರಾಬ್ಲಮ್ಸ್ ಯಾವ ಥರ ಪ್ರಾಬ್ಲಮ್ಸ್ ಇದೆ ಅದು ಸೊಲ್ಯೂಷನ್ನು. ಸೊ ಅದು ಮಕ್ಕಳಿಂದ ನಾವೊಂದು ಗ್ರೂಪ್ ಡಿಸ್ಕಷನ್ ಮಾಡಿದ್ದೀವಿ. ಸೊ ಇದು ಮಾಡೋ ಉದ್ದೇಶ ಏನಂದರೆ ಮುಂದಿನ ದಿನಗಳಲ್ಲಿ ಈ ATL ಲ್ಯಾಬ್ ಅಬ್ಸರ್ವೇಷನನ್ನು ಉತ್ತಮ ರೀತಿಯಲ್ಲಿ ತಗೊಂಡು ಹೋಗೋದಕ್ಕೆ ಏನೆಲ್ಲ ಸಪೋರ್ಟ್ ಮಾಡ್ಬೋದು ಏಜೆನ್ಸಿ ಕಡೆಯಿಂದ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ಉದ್ದೇಶ ಇಟ್ಕೊಂಡು ನಾವಿಲ್ಲಿ ಒಂದು ಎವ್ಯಾಲ್ಯೂಯೇಷನ್ ಸ್ಟಡಿ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಉತ್ತಮಪಡಿಸೋದಕ್ಕೆ ಏನೆಲ್ಲ ಸಪೋರ್ಟ್ ಬೇಕು ಅನ್ನೋದು ಒಂದು ಮೇಯ್ನ್ ಉದ್ದೇಶ ನಮ್ಮ ಸಂಸ್ಥೆಯದಾಗಿರ್ತದೆ. ಇಲ್ಲಿ ನಮಗೆ ಸಿ ಕ್ಯಾಬ್ ಸ್ಕೂಲಿಂದ ತುಂಬ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಮಕ್ಕಳು ಚೆನ್ನಾಗಿ ಭಾಗವಹಿಸಿದರು. ಜೊತೆಗೆ ನಾವು ಕೋಆರ್ಡಿನೇಟರ್ ಜೊತೆಗೆ ನಾವು ಇಂಟ್ರ್ಯಾಕ್ಟ್ ಮಾಡಿದ್ದೀವಿ. ಕೆಲವೊಂದು ಶಾಲೆ ಬಗ್ಗೆ ಎಲ್ಲ ಮಾಹಿತಿ ತೊಗೊಂಡಿದ್ದೀವಿ. ಅಟಲ್ ಟಿಂಕರಿಂಗ್ ಲ್ಯಾಬ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಎಲ್ಲ ತೊಗೊಂಡಿದ್ದೀವಿ. ಜೊತೆಗೆ ನಮಗೆ ಮೆಂಟರು ಸಹ ತುಂಬ ಸಪೋರ್ಟ್ ಮಾಡಿದರು. ಕ್ಲಾಸ್ ಸೈನ್ಸ್ ಟೀಚರ್ ಬಿದ್ದರು. ಸೊ ಅವರು ನಮಗೆಲ್ಲ ರೀತಿ ಸಹಕಾರ ಕೊಟ್ಟಿದ್ದಾರೆ.
ಸೊ ಎಲ್ಲರಿಗೂ ತುಂಬ ಧನ್ಯವಾದಗಳು. ಅದಕ್ಕೆ ಸೊಲ್ಯೂಷನ್ ಓಕೆನಾ ಅದ್ರ ಬಗ್ಗೆ ಇಲ್ಲಿ ಸೊಲ್ಯೂಷನ್ ಸೊಲ್ಯೂಷನ್ ಫಸ್ಟ್